ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷೇತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮ ಮುಂದೆ ಹಾಜರಿದ್ದೀನಿ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಕಣ್ರಿ. ಅದು ಯಾವುದು ಅಂತ ಹೇಳಿದ್ರೆ ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ. ಮೆಂತ್ಯ ಸೊಪ್ಪಿನ ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಬಗ್ಗೆ ಹೊಸದಾಗಿ ಏನು ಹೇಳೋ ಅವಶ್ಯಕತೆ ಇಲ್ಲ. ಅದು ಎಷ್ಟು ಒಳ್ಳೆಯದು ಅಂತ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತೇ ಇರುತ್ತೆ. ಸೊ ಈ ಥರದ ಒಂದು ಪಲ್ಯನ ನೀವು ಚಪಾತಿ ಜೊತೆ ಅಥವಾ ಅನ್ನ ಸಾರು ಜೊತೆ ನಂಚ್ಕೊಳ್ಳೋದಕ್ಕೆ ಪಕ್ಕದಲ್ಲಿ ಮಾಡ್ಕೊಂಡ್ರೆ ಎಷ್ಟು ಅದ್ಭುತವಾಗಿರುತ್ತೆ ಅಲ್ವಾ. ಸೊ ಈ ಥರದ ಒಂದು ಆಲೂಗಡ್ಡೆಯ ಒಂದು ಸ್ಟಾರ್ಚಿ ಕ್ರೀಮಿ ಟೆಕ್ಸ್ಚರ್ ಜೊತೆ ಈ ಒಂದು ಮೆಂತ್ಯ ಸೊಪ್ಪಿನ ಫ್ಲೇವರ್ ಮತ್ತು ಅದರದ್ದೇ ಆದ ಒಂದು ಡಿಸ್ಟಿಂಕ್ಟಿವ್ ಟೇಸ್ಟನ್ನು ಮಿಕ್ಸ್ ಮಾಡಿ ಈ ಒಂದು ಅದ್ಭುತವಾದ ಪಲ್ಯನ ಮಾಡಿದ್ರೆ ಹೇಗಿರುತ್ತೆ. ಸೊ ಅದೇ ಒಂದು ರೆಸಿಪಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದ್ರೆ ನಡೀರಿ ಈ ಒಂದು ಬ್ಯೂಟಿಫುಲ್ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಹಾಗಾದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಪ್ರತಿಯೊಂದು ನೋಡ್ಕೊಳ್ಳುವ. ನೋಡಿ, ಮೊದಲನೇದಾಗಿ ಕರಿಬೇವಿನ ಸೊಪ್ಪು ತುಂಬ ಇಂಪಾರ್ಟೆಂಟು. ಒಂದು 2 ಎಸ್ಲಷ್ಟು ಕರಿಬೇವಿನ ಸೊಪ್ಪು, ಟೊಮೆಟೊ, ಈರುಳ್ಳಿ, ತುರಿದಿರ್ತಕ್ಕಂಥ ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಮತ್ತು ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಕ್ಯೂಬ್ಸ್ ಆಗಿ ಕಟ್ ಮಾಡಿರ್ತಕ್ಕಂಥ ಆಲೂಗಡ್ಡೆ. ಅದನ್ನು ಕಟ್ ಮಾಡಿಬಿಟ್ಟು ನೀರಲ್ಲಿ ನೆನೆಸಿದ್ದೀನಿ. ನೋಡಿ, ಹೆಚ್ಚು ಕಮ್ಮಿ 1 ಇಂಚಷ್ಟು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀರಲ್ಲಿ ನೆನೆಸಿದ್ದೀನಿ. ಸೊ ಇಂಪಾರ್ಟೆಂಟ್ ಸ್ಟಾರ್ ಆಫ್ ದ ಶೋ, ಮೆಂತ್ಯ ಸೊಪ್ಪು. ನಾನು ಇಲ್ಲಿ ಸುಮಾರು 2 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡು ಬಿಡಿಸಿ ಆರಿಸಿ ಚೆನ್ನಾಗಿ ಕಟ್ ಮಾಡಿ ನೀರಲ್ಲಿ ನೆನೆಸಿ ಅದನ್ನು ಡೈರೆಕ್ಟಾಗಿ ನೀರನ್ನ ಮಾಡಲಿಕ್ಕೆ ಕೂಡ ಇಟ್ಬಿಟ್ಟಿದ್ದೀನಿ, ಫಿಲ್ಟರ್ ಮಾಡಲಿಕ್ಕೆ. ಈ ಥರ ಒಂದು ಮೆಶಲ್ಲಿ ಇದು ತುಂಬ ಇಂಪಾರ್ಟೆಂಟು. ನೋಡಿ, ಈಗ ಮೆಂತ್ಯ ಸೊಪ್ಪು ರೆಡಿ ಆಗಿದೆ. ಇದನ್ನೆಲ್ಲ ಕರೆಕ್ಟಾಗಿ ಆಗಿದೆ. ಇದನ್ನು ಸಹ ಪಕ್ಕಕ್ಕೆ ಇಟ್ಕೊಂಡ್ರೆ ನಮ್ಗೆ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನೋಡ್ಕೊಳ್ಳುವ. ಇದು ನೀರೆಲ್ಲ ಶೋಧಿಸಬೇಕಾಗತ್ತೆ. ಈಗ ನೋಡಿ, ಒಂದು ದಪ್ಪ ತಳದ ಒಂದು ಪ್ಯಾನ್, ವೈಡ್ ಪ್ಯಾನನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ವಾಕ್ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ಸುಮಾರು 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಜೀರಿಗೆನ ಸ್ವಲ್ಪ ಹಾಕ್ಕೊಳ್ತೀನಿ. ಎಣ್ಣೆ ಬಿಸಿ ಆದ ನಂತರ ಅದರಲ್ಲೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 2 ಎಸ್ಲಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ನೋಡಿ, ಕರಿಬೇವಿನ ಸೊಪ್ಪು ಚಂದ ಚಿಟಪಟ ಅಂತ ಇದೆ. ಚಿಟಪಟ ಅಂದ ನಂತರ ಇದರಲ್ಲಿ ಸಣ್ಣಗೆ ಹಚ್ಚಿರ್ತಕ್ಕಂಥ ಒಂದು ಮೀಡಿಯಂ ಸೈಜಿನ ಈರುಳ್ಳಿಯನ್ನು ನಾನು ಹಾಕ್ಕೊಳ್ತೇನೆ. ಅದರೊಟ್ಟಿಗೆ ಈಗಲೇ ಈ ಕ್ಷಣದಲ್ಲೇ ನೀವು ಕಟ್ ಮಾಡಿರ್ತಕ್ಕಂಥ ಆಲೂಗಡ್ಡೆ ಇದೆಯಲ್ಲ ಅದನ್ನು ಹಾಕ್ಕೊಂಡ್ಬಿಡುವ. ಕ್ಯೂಬ್ಸ್ ಆಗಿ ಕಟ್ ಮಾಡಿದ್ನಲ್ಲ ಅದನ್ನು. ಹಾಗೆ ಒಂದು ಅರ್ಧದಷ್ಟು ಮಾತ್ರ ಉಪ್ಪು ಹಾಕ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈರುಳ್ಳಿ ಮತ್ತು ಈ ಒಂದು ಆಲೂಗಡ್ಡೆ ಏನಿದೆ ಇದು ಕುಕ್ ಆಗಲಿಕ್ಕೆ ಉಪ್ಪು ಅಂತಕ್ಕಂಥದ್ದು ಹೆಲ್ಪ್ ಮಾಡುತ್ತೆ, ವಾಟರ್ ರಿಟೆನ್ಷನ್ ಹೋಗುತ್ತಲ್ಲ. ಸೊ ಆ ಒಂದು ಕಾರಣಕ್ಕಾಗಿ. ಸೊ ಈಗ ಆಲೂಗಡ್ಡೆ ಚೆಂದಾಗೆ ಕುಕ್ ಆಗಬೇಕು, ಅಲ್ಲಿವರೆಗೂ ಕುಕ್ ಮಾಡುವ. ನೋಡ್ತಿದ್ದೀರಲ್ಲ, ಆಲೂ ಮತ್ತು ಈ ಒಂದು ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋಕ್ಕೆ ಶುರು ಆಗಿದೆ. ಇಷ್ಟ ಆದರೆ ಆಲೂಗಡ್ಡೆ ಹೆಚ್ಚು ಕಮ್ಮಿ ಒಂದು 80% ಕುಕ್ ಆಗಿಬಿಟ್ಟಿದೆ ಬಿಟ್ಟು ಅರ್ಥ. ನೋಡಿ, ಈ ಮಾತ್ರ ಬರಬೇಕು. ಸೊ ಇದಾದ ನಂತರ ಇದರಲ್ಲಿ ಏನು ಮಾಡ್ತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸುಮಾರು 1 ಟೀ ಸ್ಪೂನ್ ಅಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರೋ ಇದನ್ನು ಮಾತ್ರ ಹಾಕಬೇಕು. ಪೇಸ್ಟನ್ನು ಅಂಗಡಿಯಿಂದ ತಂದಿರೋದನ್ನು ಹಾಕಕ್ಕೆ ಹೋಗ್ಬಿಡಿ, ಚೆಂದ ಇರೋದಿಲ್ಲ. ಅದರೊಟ್ಟಿಗೆ ಇದು ಆಪ್ಷನಲ್ಲಿ ಸ್ವಲ್ಪ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಸುಮಾರು ಒಂದು 5-6 ಹೆಸರುಗಳನ್ನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ ಇರುತ್ತೆ. ಹಾಗೆ ಒಂದು ಸ್ವಲ್ಪ ಅರಿಶಿಣದ ಪೌಡರ್, ಇದನ್ನೆಲ್ಲ ಹಾಕ್ಬಿಟ್ಟು ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಇದನ್ನ ಹೈ ಫ್ಲೇಮಲ್ಲಿ ಹುರಿಯುವ. ನೋಡಿ, ಇದೆಲ್ಲ ಕರೆಕ್ಟಾಗಿ ಆಗಿದೆ. ಈ ಟೈಮಲ್ಲಿ ಹಚ್ಚಿರ್ತಕ್ಕಂಥ 2 ಮೀಡಿಯಂ ಸೈಜಿನ ಟೊಮೆಟೊನ ಸಣ್ಣಗೆ ಹಚ್ಕೊಂಡಿದ್ದೀನಿ. ಆ ಟೊಮೆಟೊನ ಎಲ್ಲನೂ ಇದರಲ್ಲಿ ಹಾಕ್ಕೊಳ್ತೇನೆ. ಈಗ ಇದರಲ್ಲಿ ಮಿಕ್ಕಿರ್ತಕ್ಕಂಥ ಉಪ್ಪಿತ್ತಲ್ವ, ಆ ಉಪ್ಪನ್ನು ಸಹ ಹಾಕ್ಕೊಂಡ್ಬಿಟ್ಟು ಸೊ ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಸಹ ಹೈ ಫ್ಲೇಮಲ್ಲೇ ಹುರ್ಕೊಳ್ತೀನಿ. ನೋಡ್ತಿದ್ದೀರಲ್ಲ, ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಈಗ ಆಲೂಗಡ್ಡೆ ಸಹ 100% ಕುಕ್ ಆಗಿದೆ, ಪರ್ಫೆಕ್ಟಾಗಿ ಆಗಿದೆ. ಇದು ನೋಡ್ತಿದ್ದೀರಲ್ಲ, ಎಲ್ಲ ಗುಜ್ಜು ಥರ ಆಗಿದೆ. ಈ ಸಂದರ್ಭದಲ್ಲಿ ನಾನು ಇದರಲ್ಲಿ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ತೇನೆ. ಹಾಗೆ ಮೆಂತ್ಯ ಸೊಪ್ಪಿದೆ ಅಲ್ಲ, ನಾವು ತೊಳೆದು ಕಟ್ ಮಾಡಿರ್ತಕ್ಕಂಥ ಮೆಂತ್ಯ ಸೊಪ್ಪನ್ನ ನೀರನ್ನು ತೆಗೆದುಬಿಟ್ಟು ಫಿಲ್ಟರ್ ಔಟ್ ಮಾಡಿಬಿಟ್ಟು ಈ ಮೆಂತ್ಯ ಸೊಪ್ಪನ್ನೆಲ್ಲ ಹಾಕ್ಕೊಳ್ತಾರೆ. ನೋಡ್ತಿರ್ಬೋದು, ಇಷ್ಟೊಂದು ಮೆಂತ್ಯ ಸೊಪ್ಪು ಬೇಕಾ ಗುರು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ನೀವು ನೋಡ್ತಾ ಇರ್ಬೋದು, ಹೀಟ್ ತೆಗೆದಿದ ತಕ್ಷಣ, ಅದಕ್ಕೆ ತಾಗಿದ ತಕ್ಷಣ ಸೊಪ್ಪೆಲ್ಲ ಕಮ್ಮಿ ಆಗಿಬಿಡುತ್ತೆ, ಅದರದ್ದು ವಾಲ್ಯೂಮ್ ಎಲ್ಲ ಡಿಕ್ರೀಸ್ ಆಗಿಬಿಡುತ್ತೆ. ಸೊ ಈಗ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡುವ, ಸುಮಾರು ಒಂದು 5 ನಿಮಿಷಗಳ ಕಾಲ. ನೋಡ್ತಿದ್ದೀರಲ್ಲ, ಸುಮಾರು ಒಂದು 5 ನಿಮಿಷ ಇದನ್ನು ಇದೇ ರೀತಿ ಕುಕ್ ಮಾಡಿದಾಗ ಅವಾಗ ನೋಡಿದಾಗ ಎಷ್ಟು ಕಾಣಿಸ್ತಲ್ಲ ನಿಮಗೆ ಮೆಂತ್ಯ ಸೊಪ್ಪಿಂದು ಒಂದು ವಾಲ್ಯೂಮ್. ಈಗ ನೋಡಿ ಎಷ್ಟಾಗಿದೆ ಅಂದ್ಬಿಟ್ಟು. ಇದು ತುಂಬ ಇಂಪಾರ್ಟೆಂಟು. ಇದ್ರ ಕಹಿ ಅಂಶ ಇರುತ್ತೆ, ಚೆನ್ನಾಗಿ ಕುಕ್ ಮಾಡಬೇಕು. ಇದು ಸುಮಾರು ಒಂದು 7 ರಿಂದ 8 ನಿಮಿಷ ಕುಕ್ ಮಾಡಿದ್ದೀನಿ. ಇದಾದ ನಂತರ ಇದರಲ್ಲಿ ತುರಿದಿರ್ತಕ್ಕಂಥ ಕಾಯಿ ತುರಿಯನ್ನು ನಾನು ಹಾಕ್ಕೊಳ್ತೇನೆ. ಈಗ ಹಾಕ್ಬಿಟ್ಟು ಇದನ್ನು ಕೊನೆಯದಾಗಿ ಒಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡುವ.
ನೋಡಿ ಸುಮಾರು ಇದು ಚೆನ್ನಾಗಿ ಕುಕ್ ಆಗಬೇಕು, ಹೆಚ್ಚು ಕಮ್ಮಿ ಒಂದು 10 ಮಿನಿಟ್ಸ್ ಆದರೂ ನನಗೆ ಕ್ಲೀನಾಗಿ ಇಲ್ಲಿವರೆಗೂ ತಾಗಿದೆ ಇಷ್ಟು ಕುಕ್ ಆಗಲಿಕ್ಕೆ ಮೆಂತ್ಯ ಸೊಪ್ಪು. ಈಗ ನೋಡ್ತಿದ್ರಲ್ಲ, ಈ ಒಂದು ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಅಂತಕ್ಕಂಥದ್ದು ರೆಡಿ ಆಗಿದೆ. ಸೊ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದುಕೊಂಡು ಇದನ್ನು ಡಿಶ್ ಔಟ್ ಮಾಡುವ. ಬಾಬಾ ಎಷ್ಟು ಬ್ಯೂಟಿಫುಲ್ ಸ್ಮೆಲ್ ಗೊತ್ತಾ. ಈ ಒಂದು ಮೆಂತ್ಯ ಸೊಪ್ಪಿನ ಒಂದು ಕ್ಯಾರೆಕ್ಟರಿಸ್ಟಿಕ್, ಅದು ಒಂದು ಡಿಸ್ಟಿಂಕ್ಟಿವ್ ಫ್ಲೇವರ್, ಒಂದು ಅದ್ಭುತವಾದ ಅರೋಮಾ ಕೊಡುತ್ತೆ. ಟೇಸ್ಟು ಕೂಡ ಅಷ್ಟೇ ತುಂಬ ಎನ್ಹ್ಯಾನ್ಸ್ ಮಾಡುತ್ತೆ. ಬಟ್ ಒಂದು ನೆನ್ಪಿಟ್ಕೋಬೇಕು, ಮೆಂತ್ಯ ಸೊಪ್ಪು ಚೆನ್ನಾಗಿ ಹುರಿದ್ರೆ ಮಾತ್ರ ಆ ಟೇಸ್ಟ್ ಬರ್ತಕ್ಕಂಥದ್ದು ಅಂದ್ಬಿಟ್ಟು. ನೋಡಿ ಎಷ್ಟು ಸುಲಭ ಇದು. ಹಾಗಾದರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಯ್ತಲ್ಲ, ಮಾಡ್ತೀರಾ? ಹಾಗಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಷನ್ಸ್ನ ಆಲ್ ಮಾಡಿ. ಆಗ್ತಾನೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ನ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಹಾಗಾದರೆ ನಾನು ಮತ್ತೆ ಇದೇ ರೀತಿ ಇನ್ನು ಹೊಸ ವೈವಿಧ್ಯಮಯ ಅಡುಗೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರಪ್ಪ.